ಸ್ವಾಗತ. ಜೋಸೆಫ್ ಸರ್, ಈಗ ನಮ್ಮಲ್ಲಿ ಈಗ ಹೋರಾಟಗಾರರಾಗಿರ್ಬೋದು ಅಥವಾ ಪರಿಸರವಾದಿಗಳು, ಜನಸಾಮಾನ್ಯರಾಗಿರ್ಬೋದು, ಈಗ ಒಂದು ನಾಯಿಗೆ ಏನೋ ಒಂದು ಗಾಯ ಆಯಿತು ಅಥವಾ ನಾಯಿ ಒಂದು ಸತ್ತೋಯ್ತು ಅಂತ ಹೇಳಿದ್ರೆ ಅದಕ್ಕೆ ನೋಡಬೇಕು, ಪ್ರೀತಿ ಎಲ್ಲ ಉಕ್ಕಿ ಬರ್ತಾ ಇರುತ್ತೆ. ಆದರೆ ಕಾಡು ಪ್ರಾಣಿಗಳ ವಿಚಾರದಲ್ಲಿ ಆ ಒಂದು ಕನ್ಸರ್ನ್ ನಮ್ಗೆ ಕಾಣಿಸ್ತಾ ಇಲ್ವಾ ಅಂತ? ಅಲ್ಲ, ಅದು ಯಾಕೋ ಕೊರತೆ ಇದೆ ಅಂತ ಹೇಳ್ಬೇಕು. ಯಾಕಂದ್ರೆ ಅದು ಬಹಳ ಕಡಿಮೆ ಜನ ರಿಯಾಕ್ಟ್ ಮಾಡ್ತಾರೆ. ಕರೆಕ್ಟ್. ಆ ಪ್ರಾಣಿ ಬಗ್ಗೆ ಗೊತ್ತಿರೋರು. ಈಗ ನಾನ್ ನೋಡ್ಬೇಕಂದ್ರೆ ಈಗ ಏನಾಗತ್ತಂದ್ರೆ ರೈತರಿಗೆ ತೊಂದರೆ ಇರ್ಬೋದು, ಕಾಡ್ ಪಕ್ಕ ಇರೋ ರೈತರಿಗೆ, ಕಾಡಂಚಲ್ಗಿರೋ ರೈತರಿಗೆ ತೊಂದರೆ ಇರ್ಬೋದು. ಅವತ್ತಿನ ಗಲಾಟೆ ಆದಾಗ ನೋವಿರುತ್ತೆ. ಬಟ್ ಅವ್ರು ಅದೇ ತರ ಅದನ್ನ ದೇವ್ರ ತರ ನೋಡ್ಕೊಂಡು ಅದನ್ನ ಚೆನ್ನಾಗಿರ್ಲಿ ಆನೆ ಅಂತ ಅವ್ರಿಗೆ ಒಂದು ಇದು ಬರುತ್ತೆ, ಇದು ಅವ್ರಿಗೆ ಇಂಟ್ರೆಸ್ಟ್ ಇದೆ. ಬಟ್ ನೀವು ಬೇರೆ ಕಡೆ ನಮ್ಮ ಸಿಟಿ ಒಳಗ್ ಬನ್ನಿ, ಇವತ್ತು ಬೆಂಗಳೂರಿಗೆ ಬನ್ನಿ. ಬೆಂಗಳೂರು ನಿಮಗೆ 1% ಜನ ಕಾಡ್ ಬಗ್ಗೆ ಮತ್ತೆ ವನ್ಯಜೀವಿ ಬಗ್ಗೆ ಯೋಚಿಸ್ಬಿಟ್ಟು ಮಾತಾಡೋದು 1% ಕಿನ್ನ ಕಡಿಮೆ ಅಂತ ಹೇಳ್ಬಹುದು. ಯಾಕಂದ್ರೆ ಅವ್ರಿಗೆಲ್ಲ ಬೇರೆ ಬೇರೆ ಇಂಟ್ರೆಸ್ಟ್ ಗಳಿದೆ. ಆಮೇಲೆ ಕೆಲವರು ಇದ್ದಾರೆ, ಕನ್ಸರ್ವೇಷನಿಸ್ಟ್ ಗಳು ಇದ್ದಾರೆ, ಮತ್ತೆ ಎಂಥೂಸಿಯಾಸ್ಟ್ ಗಳಿದ್ದಾರೆ, ಫೋಟೋಗ್ರಾಫರ್ಸ್ ಇದ್ದಾರೆ. ಅವ್ರಿಗೆ ಆ ಮೂಮೆಂಟ್ ಅವ್ರು ಎಂಜಾಯ್ ಮಾಡ್ಬೇಕು. ಅದಾಗಿರೋ ಅದ್ ಏನಾಗುತ್ತೋ ಏನ್ ನನ್ಗೆ ಯಾಕೆ, ಐ ಶುಡ್ ಐ ಗೆಟ್ ಇನ್ವಾಲ್ವ್ ಅನ್ಬಿಟ್ಟು ಕೆಲವರು ಆಟಿಟ್ಯೂಡ್ ಇರುತ್ತೆ. ನಾವು ಪ್ರಯತ್ನ ಮಾಡ್ತಿರ್ತೀವಿ, ಎಷ್ಟಾಗುತ್ತೋ ನಾವು ಮಾಡ್ಲೇಬೇಕು. ಯಾಕಂದ್ರೆ ನಾವು ವನ್ಯಜೀವಿ ಇದ್ರೆ ನಾವು ಇರೋದು ಅಂದ್ಬಿಟ್ಟು ನಾವು ಜ್ಞಾಪಕ ಇಟ್ಕೋಬೇಕು. ಕೋ ಎಕ್ಸಿಸ್ಟೆನ್ಸ್ ಇಸ್ ಸಕ್ಸಸ್ ಅನ್ಬಿಟ್ಟು ಹೇಳ್ಬೇಕು. ಕರೆಕ್ಟ್. ಬಟ್ ಎಲ್ಲೋ ಒಂದ್ ಕಡೆ ನೋಡಿದ್ರೆ ನಮ್ಮ ಜನದ ಇಂಟ್ರೆಸ್ಟ್ ಇಲ್ಲ. ಈಗ ಮಾಧ್ಯಮವರು ತಗೊಳ್ಳಿ, ಮಾಧ್ಯಮಗಳಿಗೆ ಎಷ್ಟ್ ಜನ ಮಾಡ್ತಾರೆ ಇಂಟ್ರೆಸ್ಟ್ ಆಗಿ ಈ ತರ ಕಾಡನ್ನ ಉಳಿಸ್ಬೇಕು ಅಂದ್ಬಿಟ್ಟು, ಅಷ್ಟ್ ಜನ ಬರಲ್ಲ. ಈಗ ನಮ್ ಪಶ್ಚಿಮ ಘಟ್ಟ ಅಷ್ಟ್ ತೊಂದ್ರೆ ಇದೆ, ಪಶ್ಚಿಮ ಘಟ್ಟಕ್ಕೆ ನಾವು ಉಳಿಸ್ಕೊಳ್ಳೇಬೇಕು. ಈಗ ಹೆಂಗೆ ಹರಿಯಾಣ, ರಾಜಸ್ಥಾನಗಳ ಗಲಾಟೆ ಆಗಿದೆ ಅರಾವಲಿಸ್ ಉಳಿಸ್ಕೊಳಕ್ಕೆ, ಆತರ ನಮ್ ಜನ ಇಳಿತಾರ, ಬರ್ತಾರ, ಬೀದಿಗೆ ಬರ್ತಾರ, ರೆಸಿಡೆನ್ಸಿ ಬರ್ಬೇಕು. ಸ್ಟೂಡೆಂಟ್ಸ್ ಬಂದ್ರೇನೆ ಇದ್ ನಿಲ್ಸಕ್ ಆಗೋದು. ಯಾಕಂದ್ರೆ ನಾವ್ ಹೇಳೋದು ಇವತ್ತು ಈಗ ನಡೀತಾನೆ ಇದ್ರೆ ಏನು ಇರಲ್ಲ. ಆಮೇಲೆ ಈ ಜೆನ್ಸಿ ಫ್ಯೂಚರ್ ಏನ್ ಜನರೇಷನ್ ಬರೋದು ಅವ್ರಿಗೆಲ್ಲ ಬಹಳ ತೊಂದ್ರೆ ಇರತ್ತೆ. ಎಕ್ಸ್ಟ್ರೀಮ್ ವೆದರ್ ಬರುತ್ತೆ, ಎಕ್ಸ್ಟ್ರೀಮ್ ಕ್ಲೈಮೇಟ್ ಅಂತೀವಲ್ಲ, ಜಾಸ್ತಿ ಮಳೆ ಇರುತ್ತೆ ಅಥವಾ ಬರ ಇರುತ್ತೆ, ಮಧ್ಯ ಸಿಕ್ಕಾಕೊಳ್ಳೋದು ಜನನೇ. ಸೊ ಈಗ ಕೊನೆ ಒಂದು ಪ್ರಶ್ನೆ, ಒಂದು 30 ಸೆಕೆಂಡ್ ನಲ್ಲಿ, ಈಗ ಆನೆ ಕಾರಿಡಾರ್ಗಳು ಕಂಪ್ಲೀಟ್ ಆಗೋವರೆಗೂ, ಅಂದ್ರೆ ಪರಿಪೂರ್ಣವಾಗಿ ಎಲ್ಲೆಲ್ಲಿ ತೊಂದರೆ ಇದೆಯೋ ಅಲ್ಲೆಲ್ಲ ನಿರ್ಮಾಣ ಆಗೋವರೆಗೂ ಈ ಸಂಘರ್ಷ ತಪ್ಪೋದಿಲ್ವಾ ಹಾಗಾದ್ರೆ ಅಂತ? ಅಲ್ಲ, ಈಗ ಕರೆಂಟ್ ಸಿಚುವೇಶನ್ ಒಳಗೆ ಆಗೋದಿಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ಆನೆಗಳು ಜಾಸ್ತಿ ಆಚೆನೆ ಇದೆ. ನೀವು ಕೊಡಗುಳಗ ಆನೆಗಳಿದೆ, ಹಾಸನೊಳಗಿದೆ, ಬೇರೆ ಬೇರೆ ಕಡೆನೂ ಆನೆಗಳು ಹೋಗ್ಬಿಟ್ಟಿದೆ. ಈಗ ಅದನ್ನ ನೀವು ಹಿಡ್ಕೊಂಡ್ಬಂದು ಏನು ಬೆಕ್ಕ ಹಿಡ್ಕೊಂಡ್ಬಂದು ಹಾಕೊಳಕ್ಕೆ ಆಗೋದಿಲ್ಲ. ಸೊ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಬಟ್ ಪ್ರಯತ್ನ ಅಂತೂ ಮಾಡ್ಲೇಬೇಕು. ಆ ಪ್ರಯತ್ನ ನಾವು ಕೊಡ್ತಾ ಇರೋದು ಬೇರೆ ಸಣ್ಣ ಪುಟ್ಟ ಪ್ರಯತ್ನ ಆಗ್ತಿದೆ. ಜಸ್ಟ್ ಬಿ ಅನ್ ಆಲ್ ಔಟ್ ಎಫರ್ಟ್, ಅಂಡರ್ಸ್ ದೆನ್ ನಥಿಂಗ್ ವಿಲ್ ಚೇಂಜ್ ಅಂತ ಹೇಳ್ಬೇಕು. ನಿಜಕ್ಕೂ ಜೋಸೆಫ್ ಸರ್, ಉಪಯುಕ್ತವಾದಂತಹ ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. ಸರ್ಕಾರಕ್ಕೂ ಕೂಡ ನಾವು ನೀವೆಲ್ಲ ಸೇರ್ಕೊಂಡು ಒಂದು ರೀತಿ ಒತ್ತಡವನ್ನು ಹಾಕುವಂತ ಒಂದು ಪ್ರಯತ್ನವನ್ನು ಮಾಡೋಣ ಮತ್ತು ಜನರಿಗೂ ಕೂಡ ಇದರ ಬಗ್ಗೆ ಜಾಗೃತಿ ಮೂಡಿಸುವಂತ ಒಂದು ಪ್ರಯತ್ನದ ಭಾಗವಾಗಿ ಇವತ್ತಿನ ಡಿಬೇಟ್ ಆಗಿತ್ತು ಸರ್. ಥ್ಯಾಂಕ್ ಯು, ನಿಮಗೆ ಧನ್ಯವಾದಗಳು ಸರ್. ಎಸ್, ನೋಡಿದ್ರಿ, ಈಗ ಆನೆ ಕಾರಿಡಾರ್ಗಳ ಸಂಖ್ಯೆ ನಮ್ಮಲ್ಲಿ ಕಡಿಮೆ ಅಂತೂ ಇದೆ. ಖಂಡಿತವಾಗ್ಲೂ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಆ ಭಾಗದ, ಮಲೆನಾಡು ಭಾಗದ ಶಾಸಕರು ಮತ್ತು ಜನಪ್ರತಿನಿಧಿಗಳು ಇದನ್ನು ಎತ್ತಬೇಕ್ರಿ. ಸದನದಲ್ಲಿ ಯಾವ್ಯಾವುದೋ ವಿಚಾರವನ್ನು ಎತ್ತಾರೆ, ಯಾವ್ಯಾವುದೋ ಬೀದಿ ಗಲಾಟೆ, ಅದು ಧರ್ಮದ ವಿಚಾರ ಅಂತೆ, ರಾಜಕೀಯ ಕೆಸರ ಚಾಟ. ಜನರ ಸಮಸ್ಯೆಗಳೇನಿದೆ, ಈ ಸಂಘರ್ಷದ ಬಗ್ಗೆ ದೊಡ್ಡ ಮಟ್ಟದ ಧ್ವನಿ ಎತ್ತಿ ಸರ್ಕಾರದ ಗಮನವನ್ನು ಸೆಳೆದು ಒತ್ತಡವನ್ನು ಹಾಕಿ ಹೋರಾಟವನ್ನು ಮಾಡಿ ಅಲ್ಲಿ ಮತ್ತು ಆನೆ ಮತ್ತು ಮನುಷ್ಯರ ನಡುವಿನ ಒಂದು ಕಾದಾಟಕ್ಕೆ ಬ್ರೇಕ್ ಹಾಕಬೇಕು. ಅಂದಾಗ ಮಾತ್ರ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ. ನೋಡೋಣ, ಈಗ 53 ಕೋಟಿ ಏನೋ ಮೀಸಲಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಮುಂದಿನ ದಿನಗಳಲ್ಲಿ ಆನೆ ಕಾರಿಡಾರ್ಗಳ ಸಂಖ್ಯೆ ಹೆಚ್ಚಾಗಿ ಅದು ಜನರಿಗೆ ಯಾವುದೇ ರೀತಿ ತೊಂದರೆ ಮಾಡದಂತೆ ಅದರ ವಾಸಸ್ಥಾನದಲ್ಲೇ ಇರುತ್ತಾ ಇಲ್ವಾ ಅನ್ನೋದು ನಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸಾರ್ವಜನಿಕರು ಕೂಡ ಕಾಡು ಪ್ರಾಣಿಗಳಂತಂದರೆ ನಮ್ಮ ಒಂದು ಆಸ್ತಿ ಅನ್ನುವಂಥ ಮನಸ್ಥಿತಿ ಬರಬೇಕು. ಅವುಗಳ ಉಳಿವಿಗಾಗಿ ನಾವೆಲ್ಲರೂ ಕೂಡ ಧ್ವನಿಯನ್ನು ಎತ್ತಬೇಕು. ಅಂದಾಗ ಮಾತ್ರ ಕಾಡಿನ ಸಂರಕ್ಷಣೆ, ಪ್ರಾಣಿಗಳ ಸಂರಕ್ಷಣೆ